ಬೂಕನಕೆರೆಯಲ್ಲಿ ಹುಟ್ಟಿ ಶಿಕಾರಿಪುರದಲ್ಲಿ ಮರುಜನ್ಮ ಪಡೆದ ಯಡಿಯೂರಪ್ಪ ರಾಜ್ಯ ವಿಧಾನಸಭೆಯ ಜನಪ್ರಿಯ ಶಾಸಕರಾದ್ರು. ವಿರೋಧ ಪಕ್ಷದ ನಾಯಕರು ಆದ್ರು. ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ ಕೆಲಸ ಅಪೂರ್ವವಾದದ್ದು. ಅವರನ್ನ ಸಿಎಂ ಪಟ್ಟದವರೆಗೆ ನಡೆಸಿದ್ದು ಅದೇ ಕೆಲಸ. ಯಡಿಯೂರಪ್ಪ ಅವರ ವ್ಯಕ್ತಿತ್ವವೇ ಹಾಗೆ. ಯಾವುದಾದ್ರೊಂದು ಕೆಲಸ ಹಿಡಿದ್ರು ಅಂದ್ರೆ ಅದನ್ನ ಒಂದು ದಡ ಮುಟ್ಟಿಸುವವರೆಗೆ ಇವರು ವಿರಮಿಸುತ್ತಿರಲಿಲ್ಲ. ರಾತ್ರಿ ಹಗಲೆನ್ನದೆ ರಾಜ್ಯ ಸಂಚಾರ ಮಾಡ್ತಿದ್ರು. ಜನರ ಬಳಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು. ಜನರ ಬವಣೆಯನ್ನ ಕಣ್ಣಾರೆ ಕಾಣ್ತಾ ಇದ್ರು. ಅವನ್ನೆಲ್ಲ ವಿಧಾನಸೌಧದಲ್ಲಿ ಪ್ರಸ್ತಾಪಿಸಿ ಸರ್ಕಾರಕ್ಕೆ ನಡುಕ ಹುಟ್ಟಿಸ್ತಿದ್ರು. ಯಡಿಯೂರಪ್ಪರ ಪ್ರಮುಖ ಹೋರಾಟಗಳು: ಸೈಕಲ್ ಮೇಲೆ ಹಳ್ಳಿಗಳ ಸುತ್ತಾಟ, ಬಸವನ ಬಾಗೇವಾಡಿಯಿಂದ ರೈತರ ಜಾಥಾ, ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಕಾಲ್ನಡಿಗೆ, ಗ್ರಾಮ ಸ್ವರಾಜ್ಯ ಉಳಿಸಿ ಪಾದಯಾತ್ರೆ, ವಾಜಪೇಯಿ ಮೆಚ್ಚಿದ ಸಂಕಲ್ಪ ಯಾತ್ರೆ, ಬಗರ್ ಹುಕುಂ ರೈತರ ಪರವಾಗಿ ಸತ್ಯಾಗ್ರಹ. ಬಡ ರೈತನ ಮಗನಾಗಿ ಹುಟ್ಟಿದ್ದ ಯಡಿಯೂರಪ್ಪ ರೈತನ ಸಮಸ್ಯೆಗಳ ನಿವಾರಣೆಗೆ ಅನೇಕ ಹೋರಾಟಗಳನ್ನ ನಡೆಸಿದ್ರು. 1987ರಲ್ಲಿ ಶಿಕಾರಿಪುರದ ಬರಪೀಡಿತ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜನರ ಕಷ್ಟವನ್ನ ಕಣ್ಣಾರೆ ಕಂಡ್ರು. ಮುಂದೆ 1988ರಲ್ಲಿ ಬಸವನ ಬಾಗೇವಾಡಿಯಿಂದ ಬೆಂಗಳೂರಿಗೆ ರೈತರ ಜಾಥಾವನ್ನ ಮುನ್ನಡೆಸಿ ರೈತರ ದೂರನ್ನ ರಾಜಧಾನಿಗೆ ಮುಟ್ಟಿಸಿದ್ರು. ಇನ್ನೊಮ್ಮೆ ಇದೇ ರೀತಿ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ರೈತರ ಜಾಥಾ ಹಮ್ಮಿಕೊಂಡಿದ್ರು. 1994ರಲ್ಲಿ ಯಡಿಯೂರಪ್ಪ ಗ್ರಾಮ ಸ್ವರಾಜ್ಯ ಉಳಿಸಿ ಅನ್ನೋ ಹೆಸರಿನಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ 18 ದಿನದ ಪಾದಯಾತ್ರೆ ನಡೆಸಿದ್ರು. ಬಿಜೆಪಿ ರಾಷ್ಟ್ರೀಯ ಮುಖಂಡ ಎಲ್.ಕೆ. ಅಡ್ವಾಣಿ ಆ ಪಾದಯಾತ್ರೆಯನ್ನ ಉದ್ಘಾಟಿಸಿದ್ರು. ಇನ್ನು ಯಡಿಯೂರಪ್ಪ 1988ರಲ್ಲಿ ನಂಜನಗೂಡಿನಿಂದ ಹುಬ್ಬಳ್ಳಿವರೆಗೆ ಸಂಕಲ್ಪ ಯಾತ್ರೆ ಹಾಗೂ ರಥಯಾತ್ರೆ ನಡೆಸಿದ್ರು. ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಅಪಾರವಾಗಿ ಮೆಚ್ಚಿಕೊಂಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಬಗರ್ ಹುಕುಂ ರೈತರ ಪರವಾಗಿ ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ರೈತರ ಜಾಥಾ ಒಯ್ದಿದ್ದ ಯಡಿಯೂರಪ್ಪ ಅಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು 2 ದಿನ ಹಗಲು ರಾತ್ರಿ ಸತ್ಯಾಗ್ರಹ ನಡೆಸಿದ್ರು. ಜೆಡಿಎಸ್ ಜೊತೆ 2020 ಸರ್ಕಾರ. ಯಡಿಯೂರಪ್ಪಗೆ ಉಪಮುಖ್ಯಮಂತ್ರಿ ಪಟ್ಟ. ಹೀಗೆ ಜನರ ಪರವಾಗಿ ಹೋರಾಡುತ್ತಾ ತಾನೂ ಬೆಳೆದು ಬಿಜೆಪಿ ಪಕ್ಷವನ್ನು ಬೆಳೆಸಿದ್ರು ಯಡಿಯೂರಪ್ಪ. ಆದ್ರೆ ಇವರಿಗೆ ಶುಕ್ರ ದಿಸೆ ಶುರುವಾಗಲು ಕಾರಣವಾದದ್ದು ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮೊದಲು ಉಪಮುಖ್ಯಮಂತ್ರಿ ಆದ್ರು. ಹಣಕಾಸು ಸಚಿವರಾಗಿ ಜನಪರ ಬಜೆಟ್ ಮಂಡಿಸಿದ್ರು. ಕುಮಾರಸ್ವಾಮಿಯವರ ಅವಧಿಯ ನಂತರ ಒಪ್ಪಂದದಂತೆ ಯಡಿಯೂರಪ್ಪ ಮುಖ್ಯಮಂತ್ರಿಯೂ ಆಗಿಬಿಟ್ರು. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಃಕರಣದಿಂದಲೂ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ರೈತ ಮತ್ತು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. 7 ದಿನದ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಜನಾದೇಶ ಪಡೆದು ಮತ್ತೆ ಸಿಎಂ ಪಟ್ಟ.
ಸರ್ಕಾರ ರಚನೆಯ ಸಂದರ್ಭದಲ್ಲಿ ನಡೆದಿದ್ದ ಒಪ್ಪಂದದಂತೆ ಕುಮಾರಸ್ವಾಮಿ ಅವರ ನಂತರ ಯಡಿಯೂರಪ್ಪ 2007ರ ನವೆಂಬರ್ 12ನೇ ತಾರೀಕಿನಂದು ಆತುರಾತುರವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಬಿಟ್ರು. ಆದರೆ ಇವರನ್ನ ಬೆಂಬಲಿಸಲು ಜೆಡಿಎಸ್ ನಿರಾಕರಿಸಿ ಮಾತು ತಪ್ಪಿದ್ದರಿಂದ ಕೇವಲ ಒಂದೇ ವಾರಕ್ಕೆ ಸಿಎಂ ಪಟ್ಟದಿಂದ ಕೆಳಗಿಳಿಯಬೇಕಾಯಿತು. ಇದರ ನಂತರ ಗಾಯಗೊಂಡ ಹುಲಿಯಂತಾದ ಯಡಿಯೂರಪ್ಪ ಮತ್ತೆ ಚುನಾವಣೆಗೆ ಹೊರಟರು. ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಪಡೆದ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಯಡಿಯೂರಪ್ಪನವರಿಗೆ ಸಿಎಂ ಪಟ್ಟ ಹತ್ತಿರವಾಗಿತ್ತು. ಆದರೆ ಅದಕ್ಕಾಗಿ ಇನ್ನೂ ಕೆಲವು ಶಾಸಕರ ಬೆಂಬಲ ಬೇಕು ಎಂದಾಗ ಪಕ್ಷೇತರರ ಬೆಂಬಲ ಪಡೆದರು. ಕೊನೆಗೆ 2008ರ ಮೇ 30ರಂದು ಯಡಿಯೂರಪ್ಪ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ ಕೀರ್ತಿಗೆ ಪಾತ್ರರಾದ್ರು. ಯಡಿಯೂರಪ್ಪನವರಿಗೆ ಇದು ಕಷ್ಟಕಾಲ ನಿಜ. ಆದರೆ ಮುಂದೇನಾಗಬಹುದು ಅನ್ನೋದನ್ನ ನೋಡೋಣ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ.